ನಮಸ್ಕಾರ. ನಾನು ಈ ದಿನ ಸ್ಪೆಷಲ್ಲಾಗಿ ಮೂಲಂಗಿ ಉಪ್ಪಿನಕಾಯಿ ಮಾಡ್ಕೊಂಡು ಬಂದಿದ್ದೀನಿ. ಉಪ್ಪಿನಕಾಯಿ ಇಲ್ಲಾಂದರೆ ಎಷ್ಟೋ ಜನ ಊಟನೇ ಮಾಡೋಲ್ಲ. ಉಪ್ಪಿನಕಾಯಿ ಅಂದರೆ ಸಾಮಾನ್ಯಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಮಾವಿನ ಮಿಡಿ ಬೆಲೆ ಬಹಳ ಜಾಸ್ತಿ ಆಗಿರೋದ್ರಿಂದ ಈ ಥರ ತರಕಾರಿ ಉಪ್ಪಿನಕಾಯಿಗೆ ಮೊರೆ ಹೋಗೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಬನ್ನಿ ಈಗ ರುಚಿಯಾದ ಮೂಲಂಗಿ ಉಪ್ಪಿನಕಾಯಿ ಮಾಡೋ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಒಂದು ಮೂಲಂಗಿ ತಗೊಂಡಿದ್ದೀನಿ. ಇದರ ಸಿಪ್ಪೆ ತೆಗೆದು ಸಿಗದು ಸ್ವಲ್ಪ ಸಣ್ಣದಾಗಿ ಹೆಚ್ಚೋಣ. ಮೂಲಂಗಿ ಹೋಳುಗಳನ್ನು ಮಾಡಿ ನಾನಿಲ್ಲಿ ಒಂದು ಬಟ್ಟಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡೋಣ. ಒಂದು ಮೂಲಂಗಿಗೆ ನಾನಿಲ್ಲಿ 3/4 ಸ್ಪೂನಷ್ಟು ನುಣ್ಣನೆ ಉಪ್ಪನ್ನು ಹಾಕಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಕಟ್ಟಗೆ ಹುರಿಯೋಣ. ಉಪ್ಪು ಹುರಿದಾಯಿತು. ಈಗ ಅರ್ಧ ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡೋಣ. ಈಗ ಹುರಿದಿರುವ ಉಪ್ಪು ಮತ್ತು ಅಚ್ಚ ಖಾರ ಪುಡಿ ತಣ್ಣಗಾಗಿದೆ. ಈ ಮೂಲಂಗಿ ಹೋಳುಗಳಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಹೋಳುಗಳಿಗೆ ಈಗ ಒಗ್ಗರಣೆ ರೆಡಿ ಮಾಡೋಣ. ಇಲ್ಲಿ ಒಗ್ಗರಣೆ ಸೋಟು ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಫ್ರೈ ಆಯಿತು. ಈಗ ಒಗ್ಗರಣೆ ತೆಗೆದು ಈ ಹೋಳುಗಳಿಗೆ ಹಾಕೋಣ. ಒಂದ್ಸರಿ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡೋಣ. ಇದನ್ನು ನಾನೀಗ ಗಾಜಿನ ಬೌಲಿಗೆ ಹಾಕಿಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ 2 ದಿನ ಹಾಗೆ ಬಿಡೋಣ. 2 ದಿನದ ನಂತರ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ಈಗ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಹೋಳುಗಳನ್ನು. ಈಗ ಅರ್ಧ ಲಿಂಬೆ ಹಣ್ಣನ್ನು ಕಟ್ ಮಾಡಿ ರಸ ಹಿಂಡಿಟ್ಕೊಂಡಿದ್ದೀನಿ. ಇಲ್ಲಿ ಸೇರಿಸೋಣ. ಮತ್ತು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರೆಡಿಯಾದ ಈ ಉಪ್ಪಿನಕಾಯಿನ ಒಂದು ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿಡಿ. 1 ತಿಂಗಳವರೆಗೂ ಹಾಳಾಗಲ್ಲ. ನಿಮಗೆ ಮೂಲಂಗಿ ಉಪ್ಪಿನಕಾಯಿ ಅಂತಲೇ ಅನಿಸಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಒಮ್ಮೆ ಈ ಉಪ್ಪಿನಕಾಯಿ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.